ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಕೆಲವರನ್ನ ಮೈಂಡ್ ವಾಶ್ ಮಾಡ್ತಾ ಇದ್ರು, ಸಂಘಟನೆಯವರು ಸೆಳೆಯೋ ಪ್ರಯತ್ನಗಳಾಗ್ತಾ ಇತ್ತು ಅಂದ್ರೆ ಅನಕ್ಷರಸ್ಥರು, ಏನು ಗೊತ್ತಿಲ್ಲದೆ ಇರೋರನ್ನ ಮೈಂಡ್ ವಾಶ್ ಮಾಡ್ತಾ ಇದ್ರು, ಕರ್ಕೊಳ್ತಾ ಇದ್ರು ಅಂತ. ಬಟ್ ಈಗ ಹಂಗೆ ಕಾಣಿಸ್ತಾ ಇಲ್ಲಪ್ಪ ಪರಿಸ್ಥಿತಿ, ಅದು ಸುಳ್ಳು ಅಂತ ಅನಿಸ್ತಾ ಇದೆ. ಎಲ್ಲರೂ ಕೂಡ ಇರೋರು ಎಜುಕೇಟೆಡ್ ಪೀಪಲ್, ಎಲ್ಲ ಡಾಕ್ಟರ್ಸ್ ನಿನ್ನೆ ಮೊನ್ನೆ ಸಂಘಟನೆಯಲ್ಲಿ ಗುರುತಿಸ್ಕೊಂಡು ಉಗ್ರನ್ನ ಅರೆಸ್ಟ್ ಮಾಡಿದ್ರಲ್ಲ ಭದ್ರತಾ ಪಡೆಯವರು, ಎಲ್ಲರೂ ಕೂಡ ಎಜುಕೇಟೆಡ್ ಮಾರಕ ಆಗ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ ಆಗ್ಬಿಡ್ತು. ಆಮೇಲೆ ನಮಗೆ ಅಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಒಂದೇನು ಅಂದ್ರೆ, ಅದನ್ನ ಪ್ಲಾನ್ ಮಾಡೋರು ಇದೆಲ್ಲ ಮಾಡೋರು ಎಜುಕೇಟೆಡ್ ಪೀಪಲ್, ಬಟ್ ಅದನ್ನ ಆಪರೇಟ್ ಮಾಡ್ತಾರಲ್ಲ ದೇ ಆರ್ ಆಲ್ ಇಲ್ಲಿಟ್ರೇಟ್ಸ್ ಇನ್ ಒನ್ ವೇ. ಓಕೆ, ಕಂಪ್ಯೂಟರ್ ಅಲ್ಲಿ ಎಲ್ಲೋ ಒಬ್ಬ ವರ್ಕ್ಶಾಪ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಅವ್ನು ಹೇಳ್ಕೊಂಬರ್ತಲ್ಲ ₹1,00,000 ಕೊಡ್ತೀನಿ ರೆಡಿ ಅಂತ ಹೋಗ್ತಾನೆ. ಇದಾಗಿ ನಿಮ್ಗೆ ಅದು ಮಾಡ್ಬಿಡ್ತೀವಿ ಅದು ಮಾಡ್ಬಿಡ್ತೀವಿ ಹಂಗೆ ಕೊಟ್ಬಿಡ್ತೀವಿ ಅಂತ ಹೇಳಿ ಬರ್ತಾನೆ ಅವನು. ದೋಸ್ ಪೀಪಲ್ ಆರ್ ಮೋರ್. ರಾಘವೇಂದ್ರ ಸರ್, ದುಡ್ಡಿಗೆ ನೀವು ಇಷ್ಟು ಕೊಟ್ಬಿಡ್ತೀವಿ, ನೀವು ಸೆಟಲ್ ಮಾಡ್ಬಿಡ್ತೀವಿ ಅನ್ನೋ ಆಮಿಷಗಳಿಗೆ ದೇಶ ಬಲಿ ಕೊಡೋಕೆ ರೆಡಿ ಆಗ್ಬಿಡ್ತಾರ, ಅಷ್ಟರ ಮಟ್ಟಿಗೆ ಮೈಂಡ್ ವಾಶ್ ಆಗ್ಬಿಡುತ್ತೆ. ಅವ್ರಿಗೆ ಗೊತ್ತಿಲ್ಲ ನಾನು ಹೊಡೆದು ಬರ್ತೀನಿ ಅಂತ ತಿಳ್ಕೊಂಡಿರ್ತಾರೆ. ಪಹಲ್ಗಾವ್ನಲ್ಲಿ ಬಂದವನು ನಾನು ಹೊಡೆದು ಹೋಗ್ತೀನಿ ಅಂತ ಅವ್ನಿಗೆ ಗ್ಯಾರಂಟಿ. ಹೋದ ಚಿಕ್ಕವ್ರು ಇರುವಾಗ್ಲಿಂದನೇ ಅವ್ರನ್ನ ಹಿಪ್ನೋಟಿಸಮ್ ಮಾಡ್ತಾರೆ, ಆ ತಲೆಯಲ್ಲಿ ತುಂಬ್ತಾರೆ. ಇವಾಗ ಈ ಇದ್ರೊಳಗಳಿಗೆಲ್ಲ ಮಸೀದಿಗಳಲ್ಲೆಲ್ಲ ಅವ್ರು ಪಾಠ ಹೇಳ್ಕೊಡೋದೇ ಅದು, ಮದ್ರಾಸಗಳಲ್ಲಿ ಅವ್ರಿಗೆ ಪಾಠ ಹೇಳ್ಕೊಡೋದೇ ಅದು. ನೀನು ಫಸ್ಟ್ ಹಿಂದೂ ಅಂದರೆ ಅವ್ನು ಸಾಯ್ಬೇಕಪ್ಪ ಅಷ್ಟೇ, ಇಟ್ ಈಸ್ ಎ ಮಸ್ಟ್ ಫಾರ್ ದಮ್. ಇದ್ರೊಳಗೆ ಹೇಳ್ಬಿಟ್ಟಿದ್ದಾರೆ. ನಾನ್ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ನಿಮ್ಮ ಚಾನಲ್ ಅಲ್ಲಿ ರಾಜ್ಯದ ಜನತೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಶ್ರುತಿ, ಬಿ ಕೇರ್ಫುಲ್. ಓಕೆ, ಅದೊಂದು ಮಾತ್ರ ಹೇಳ್ತೇನೆ. ಯಾವಾಗಲೂ ಪ್ಲೀಸ್ ವೈಟ್, ಒಂದ್ ನಿಮಿಷ ಇರಿ ನೋಡಿ, ಒಂದ್ ನಿಮಿಷ. ಒಂದು ಆಂಕರ್ ಆಗಿ ಒಂದು ಚಾನಲ್ ಆಗಿ ಯಾರನ್ನು ಅವಹೇಳನವಾಗಿ ಮಾತಾಡುವಂತ ಕೆಲಸವನ್ನು ದಯವಿಟ್ಟು ಮಾಡಬೇಡಿ. ಸೊ ಪ್ಲೀಸ್ ಆ ಜವಾಬ್ದಾರಿನ ದಯವಿಟ್ಟು ತೆಗೆದುಕೊಳ್ಳಿ. ಈಗ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಪಾಯಿಂಟ್. ನಾನು 15 ನಿಮಿಷ 20 ನಿಮಿಷದ ಕಾಯ್ಕೊಂಡು ಕೂತಿದ್ದೀನಿ ನಾನು. ಸೊ ನಮ್ಮ ಮಿತ್ರರು 2 ವಿಚಾರವನ್ನು ಹೇಳಿ. ಒಂದ್ ನಿಮಿಷ ಇರಿ. ರಾಜ್ಯದ ನಾನು ಹೇಳಿದಕ್ಕೆ ಉತ್ತರ ಕೇಳಿ. ಒಂದ್ ಸೆಕೆಂಡ್, ಕಾಂತಿ ಮೇಡಮ್ ಮುಗಿಸ್ಬಿಡ್ಲಿ, ಕ್ವಿಕ್ ಆಗಿ ಹೇಳ್ಬಿಡಿ. ಇಷ್ಟೇ, ರಾಜ್ಯದ ಜೈಲಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಯಾಕೆ ಕೊಡ್ತೀರಾ? ನಾವೀಗ ವಾಸ್ತವಕ್ಕೆ ಬರೋಣ. ನಾನು ಹೇಳುದು ಅದನ್ನ ನೀವು ವಾಪಸ್ ತಗೊಳ್ಳೇಬೇಕು. ಜೈಲಲ್ಲಿರುವ ರಾಜ್ಯಾತಿಥ್ಯ ಮೊಬೈಲ್ ಕೊಟ್ಟಿರೋದು ಕೇಂದ್ರದಿಂದ ಬೆಟ್ಟು ತೋರಿಸ್ತಾರೆ. ಇವರಿಗೆ ಇಲ್ಲಿ ರಾಜ್ಯ ಸರ್ಕಾರ ಆಳಕ್ಕೆ ನೈತಿಕತೆನೇ ಇಲ್ವೇನ್ರಿ? ಪ್ರತಿಯೊಂದಕ್ಕೂ ಮೋದಿ ಅವರಿಗೆ ಬೆಟ್ಟು ತೋರಿಸ್ತಾರೆ ಅಂದ್ರೆ ಏನ್ ಅರ್ಥ? ಇದು ಒಂದ ನಿಮ್ಮದೇ ಚಾನೆಲ್ ಅಲ್ಲಿ ಎಷ್ಟು ಡಿಬೇಟ್ ಮಾಡಿದೀವಿ ನಾವು. ಪ್ರತಿ ಒಂದಕ್ಕೂ ಮೋದಿ ಬೆಟ್ಟು ತೋರಿಸೋದು ಹಾಸ್ಯಾಸ್ಪದ ಅನ್ನಿಸ್ತಾ ಇದೆ. ಜೈಲಲ್ಲಿ ರಾಜ್ಯಾತಿಥ್ಯ ಕೊಟ್ಟದನ್ನು ಕೇಂದ್ರ ಅಂತ ಹೇಳ್ತಾರೆ ಕಾಂಗ್ರೆಸ್ ವಕ್ತಾರ ಅಂದ್ರೆ ಇದಕ್ಕಿಂತ ವಿಪರ್ಯಾಸ ಇದೆಯಾ? ಇವತ್ತು 1600 ಜನ ಕೈದಿಗಳನ್ನು ಬಿಡುಗಡೆ ಮಾಡಿದ್ರು, ಆವಾಗ ಇವರಿಗೆ ಬುದ್ಧಿ ಇರಲಿಲ್ಲ. ಇವತ್ತು ಇಷ್ಟು ಜನರಿಗೆ ಅರಮನೆ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನ್ ಬೇಕಾದ್ರೆ ಹೊರಗಡೆ ಅವರು ಬರಕ್ಕೆ ಇಷ್ಟಪಡಲ್ಲ. ಇಷ್ಟೆಲ್ಲ ನಾವು ನಿನ್ನೆ ಹೋರಾಟ ಮಾಡಿದ್ವು, ಸಿಎಂ ಮುತ್ತಿಗೆ ಹೊರಕ ನಾನು ಕೂಡ ಭಾಗಿಯಾಗಿದ್ದೀನಿ. ಹಂಗಂದ್ರೆ ಕಂದಹಾರ್ ವಿಮಾನ ಅಪಹರಣ ಆಯ್ತಲ್ಲ, ಅಲ್ಲ ಅವ್ರು ಬಿಟ್ ಕಳ್ಸಿದ್ರು ಅಂದ್ರಲ್ಲ, ಅದಕ್ಕೆ ಅದು ಎಕ್ಸಾಂಪಲ್